ಎಲ್ಲನೂ ಇಡೀ ರಾಜ್ಯದಲ್ಲಿ ನಾವು ಮಾಡ್ತಾ ಇರೋದನ್ನ ಪ್ರಶಂಸೆ ಬಂದು ಸದ್ಯ ನಮ್ಮ ದಾಖಲೆಗಳಿಗೆ ಸಾವಿರಾರು ಜನ ಅರ್ಜಿ ಆಗ್ತಾ ಇದ್ದಾರೆ. ಯಾಕೆ ಅರ್ಜಿ ಆಗ್ತಾ ಇದ್ದಾರೆ? ಯಾಕೆ ಇವ್ರ ಆಸ್ತಿಗಳನ್ನೆಲ್ಲ ಸ್ಕ್ಯಾನ್ ಮಾಡೋಕ್ಕಾಗಲಿಲ್ಲ ಇವ್ರ ಕೈಲಿ? ಯಾಕೆ ಈ ಖಾತೆ ಮಾಡ್ಕೊಡಕ್ಕಾಗಲಿಲ್ಲ? ಇದನ್ನೆಲ್ಲ ನಾವೇ ಮಾಡ್ಕೊಡುವಂಥದ್ದು. ಅವ್ರಿಗೆ ಇದು ಆಲೋಚನೆ ಏನಿರಲಿಲ್ಲ. ಈಗ ಆಯ್ತಪ್ಪ ಫ್ಯಾಕ್ಟ್ರಿ ತರ್ತೀನಿ ಅಂತ ಹೇಳ್ತಿರಲ್ಲ, ಕಟ್ಟು ಅಂತ ಹೇಳಿ ಅದೆಷ್ಟು ಬೇಕು ಜಮೀನು, ಎಲ್ಲಿ ಬೇಕು ಅಂತೇಳಿ ಅಕ್ವಿಷನ್ ಮಾಡೋಣ. ಅವರೇ ಹೇಳಿ ಎಲ್ಲಿ ಮಾಡಲಿ ಅಂತ, ರಾಮನಗರದಲ್ಲಿ ಮಾಡ್ಲಾ, ಬಿಡದಿಲ್ ಮಾಡ್ಲಾ, ಇಲ್ಲಾಂದ್ರೆ ಮಂಡ್ಯದಲ್ಲಿ ಮಾಡ್ಲಾ, ಅವರಲ್ಲಿ ಲಿಸ್ಟ್ ಕೊಡ್ಲಿ ಯಾವ ಇಂಥ ಜಾಗದಲ್ಲಿ ಅಕ್ವಿಷನ್ ಮಾಡ್ಕೊಡಿ ಅಂತ ಅರ್ಜಿ ಹಾಕ್ಲಿ, ಹೇಳಿ ಯಾವ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ. ಬರೀ ಸುಮ್ಮನೆ ಖಾಲಿ ಮಾತಾಡೋದ್ರಲ್ಲಿ ಯಾರು ಒಪ್ಪುದಿಲ್ಲ ಇದನ್ನು. ಎಲ್ಲ ಬಿಡಿ, ಅದೆಲ್ಲ ಪ್ರಶ್ನೆ ಇಲ್ಲ. ಒಬ್ಬ MLA ಏನ್ ಡ್ಯೂಟಿ ಮಾಡಬೇಕು ಮಾಡ್ತಾ ಇದ್ದಾರೆ. ನೋಡಮ್ಮ, ಏನ್ ಬೇಕಾರೋ ಅಧಿಕಾರ ಬಂದಾಗ ಮಾಡ್ಲಿ. ಅವ್ರ ಹಣೆಲೂ ಬರೋದಿಲ್ಲ, ಪವರು ಬರೋದಿಲ್ಲ. ಇದೇನಿದೆ ಮುಂದುವರಿತದೆ. ಈಗ ಎಲೆಕ್ಷನ್ ನಿಲ್ಲಲ್ಲ ಅಂತ ಡಿಕ್ಲೇರ್ ಮಾಡ್ಲಿ, ಸಾಕು ನೋಡೋಣ. ಈಗ ಎಲೆಕ್ಷನ್ ಮಾಡ್ತೀವಲ್ಲ ಫೆಬ್ರವರಿಗೆ, ನಾನು ಬೇಡ, ನಾನು ಹೆಂಗ್ ಡಿಸಾಲ್ವ್ ಮಾಡ್ತೀನಿ ಅಂತ ನಿಲ್ಲದೆ ಇರ್ಲಿ, ನೋಡೋಣ. ಸೇ ನೋ ಲೆಟ್ ಎನಿವನ್ oppose. I am least bothered. I know that they have put a PAL. They doesn't want the government to flourish. Government should not get a good name. What is the opposition? They am not acquiring any land. Only one small land of near this Christ college or something. I think some university. Some ports will be there. I will look at it personally. If it is there, I will look at an alternative also. ನಾನು ಇದನ್ನ ಇಲ್ಲಿ ಏನು ಲಾಲ್ಬಾಗ್ ಏನು ಹೇಳ್ತಿರಲ್ಲ, ಲಾಲ್ಬಾಗ್ ಏನು ತೊಂದರೆ ಆಗುದಿಲ್ಲ, ಒಳಗಡೆ ಹೋಗ್ತದೆ. ಒಂದು ಸೈಡಲ್ಲಿ 1 ಎಕರೆಯಲ್ಲಿ ಸದ್ಯ ಕೆಳಗೆ ಇದನ್ನ ಕೆಲಸ ಮಾಡ್ಬೇಕಾದ್ರೆ ಉಪಯೋಗಿಸ್ಕೋತೀವಿ. ಆಮೇಲೆ ಅದನ್ನ ಕ್ಲೀನ್ ಮಾಡಿ ಪಾರ್ಕ್ ಆಗಿ ಮಾಡ್ತೀವಿ. ನೋಡಪ್ಪ, ತೇಜಸ್ವಿ ಸೂರ್ಯ ಅದನ್ನ ಯಾರು ಇಡೀ ಬೆಂಗಳೂರು ಒಳಗಡೆನೆ ಕುರಿಬೇಕು, ಹೊರಗಡೆ ಏನು ಮಾರಕ್ಕಾಗಲ್ಲ. ಅವನ ಮಾತೆಲ್ಲ ಕೇಳ್ಕೊಂಡು ನಾನು ಇರ್ಸಕ್ಕಾಗಲ್ಲ. ಬಾಂಬೆಲೆಲ್ಲ ಲಕ್ಷಾಂತರ ವರ್ಷದಿಂದ ಇದ್ದಂತ ಬಾಂಬೆನ ಕುರಿತಾ ಇದ್ದಾರೆ, ಡೆಲ್ಲಿಲಿ ಕುರಿತಾ ಇದ್ದಾರೆ. ಐ ವಿಲ್ ನಾಟ್ ಯೀಲ್ಡ್ ಟು ಹಿಮ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಹೋರಾಟ ಮಾಡೋರೆಲ್ಲ ಮಾಡೇ ಮಾಡ್ತಾರೆ. ಏನಾದ್ರು ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ನಾವು ಮಾಡೋ ಕೆಲಸ ಜನರಿಗೋಸ್ಕರ ಮಾಡ್ತಾ ಇದೀವಿ. ಅವ್ರ ಕಾಲದಲ್ಲಿ ಏನು ಒಳ್ಳೆ ಕೆಲಸ ಮಾಡಕ್ ಆಗಿಲ್ಲ. ಏನ್ ಕೆಲಸ ಮಾಡಿದ್ರು ಅವ್ರ ಕಾಲದಲ್ಲಿ? ಖಾಲಿ ಟ್ರಂಕ್. ತೇಜಸ್ವಿ ಸೂರ್ಯ ಅಂದ್ರೆ ಖಾಲಿ ಟ್ರಂಕ್ ಅಂತ. ಹೌದು, ಶ್ರೀಮಂತರಿಗೇನೆ, ದುಡ್ಡು ಕೊಟ್ಟು ಹೋಗೋರ್ಗೆನೆ, ಎಲ್ಲರಿಗೂ. ಆಯ್ತು, ಒಂದು ಪ್ಲಾನ್ ಆಫ್ ಆಕ್ಷನ್ ಕೂಡ ಕೇಳಿ ಅವ್ರಿಗೆ. ವಾಟ್ ಈಸ್ ದಿಸ್ ಪ್ಲಾನ್ ಆಫ್ ಆಕ್ಷನ್? ಒಬ್ಬ MP ಆಗಿದ್ಕೊಂಡು ಒಂದು ದಿನ ಪ್ರೈಮ್ ಮಿನಿಸ್ಟರ್ ಹತ್ರ 10 ರೂಪಾಯಿ ದುಡ್ಡು ಕೊಡಿಸಿಲ್ಲ. ವಾಟ್ ಈಸ್ ದಿಸ್ ಪ್ಲಾನ್ ಆಫ್ ಆಕ್ಷನ್ ಟು ಬ್ಯಾಂಗ್ಳೂರ್? MP ಏನ್ ಮಾಡಿದ್ದಾರೆ? ಅವ್ರ ಸರ್ಕಾರ ಇತ್ತಲ್ಲ, ಏನ್ ಮಾಡಿದ್ರು ಪ್ಲಾನ್ ಆಫ್ ಆಕ್ಷನ್? ಯಾಕೆ ಅವರು ಟ್ರಾಫಿಕ್ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡಲಿಲ್ಲ? ಯಾಕೆ ಕಸಕ್ಕೆ ಟೆಂಡರ್ ಕರೆಯಕ್ಕಾಗಲಿಲ್ಲ ಅವ್ರ ಕೈಲಿ? ಯಾಕೆ ರೋಡ್ ವೈಡ್ನಿಂಗ್ ಮಾಡೋಕ್ಕಾಗಿಲ್ಲ? ಯಾಕೆ ಫ್ಲೈಓವರ್ ಮಾಡೋಕ್ಕಾಗಿಲ್ಲ? ಏನು ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ. ನೀವೆಲ್ಲ ಕೇಬಲ್ಗಳೆಲ್ಲ ನೇತಾಡ್ತಾ ಇರೋದು ನೋಡ್ತಾ ಇದ್ದೀರಾ ರೋಡಲ್ಲಿ. ಯಾಕೆ ಕಟ್ ಮಾಡಿಸ್ಲಿಲ್ಲ ಅದನ್ನ? ಎಲ್ಲ ಮಾಫಿಯಾ ಜೊತೆ ಸೇರ್ಕೊಂಡು ಬೆಂಗಳೂರನ್ನ ಹದಗೆಡಿಸಿ ಇಡೀ ರಾಜ್ಯನೇ ಹದಗೆಡಿಸೋದಕ್ಕೆ ಇವತ್ತು 140 ಜನ ಇವತ್ತು ನಮ್ಮನ್ನು ತಂದು ಇಲ್ಲಿ ಕುಣಿಸಿರೋದು. ವಿ ವಿಲ್ ಡೂ ಅವರ್ ವರ್ಕ್. ವಿ ಆರ್ ಕಮಿಟೆಡ್. ಈ ರಾಜ್ಯದ ಬೆಂಗಳೂರು ಗ್ಲೋಬಲ್ ಸಿಟಿ ಇದು. ಈ ಗ್ಲೋಬಲ್ ಸಿಟಿನ ಕಾಪಾಡಕ್ಕೆ ಏನ್ ಬೇಕೋ ನಾವು ಮಾಡೇ ಮಾಡ್ತೀವಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.